ತಂದೆ ತಾಯಿಗಳನ್ನು ಮನಸ್ಸಿಗೆ ನೋವು ಮಾಡಿ ನನಗದು ಬೇಕು, ನನಗಿದು ಬೇಕು, ನಾನು ಹೈಫೈ ಇರಬೇಕು, ನನ್ನ ಫ್ರೆಂಡ್ಸ್ ಹಾಗೆ ಅಂತ ಹೇಳಿಕೊಂಡು ಒಣ ದಿಮಾಗ್ ತೋರಿಸ್ಕೊಂಡು ಶೋಕಿ ಮಾಡುವಂಥ ಮಕ್ಕಳೇನಿದ್ದೀರಲ್ಲ, ಈ ಸ್ಟೋರಿನ ಒಂದ್ಸರಿ ಮನಸ್ಸು ಬಿಟ್ಟು ನೋಡಿ. ಪರಿಸ್ಥಿತಿ ಭಾಳ ಕೆಟ್ಟೈತೆ ರೀ. ಈ ಅಣ್ಣ ಬಂದ ನನ್ನ ತಂದು ಅಲ್ಲಿ ಹಾದ್ಯಾಗ ನಿಂತಿದ್ದ ಬಿಟ್ಟು ಬಂದು ನನ್ನ ನೂರು ಇವತ್ತು ಅವರು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿ ಓದಿಸಿ ಒಂದು ಜೀವನ ಮಾಡಿಸಿ ಮದುವೆ ಮಾಡಿಸಿ ಮೆಟ್ಟಿಗೆ ಹಚ್ಚಿದ್ರು ನೋಡ್ರಿ, ನಿಮ್ಮನ್ನು ಸೆಟ್ಲ್ ಮಾಡಿದ್ರಲ್ಲ, ಹಾಗಾಗಿ ಅವ್ರು ತೊಗೊಂಡು ಅವ್ರು ಹೊಡ್ಕೊಳ್ಳೇಬೇಕೀಗ. ಹೇಳಿದ್ರಲ್ಲ, ನಮ್ಮ ಗುರುರಾಜ್ ಹೊಸಕೋಟೆ ಅವರು ಒಂದು ಹಾಡು ಬರೆದಿದ್ದಾರಲ್ಲ, ದುಡ್ಡು ಕೊಟ್ಟರೆ ಮಗನ ಮೋಹಕ ಹಳಸಿದ ಕೂಡ ತಾಯಿ ತಿಂದಳಲ್ಲ ಅಂತೇಳಿ. ಇವತ್ತು ಅಕ್ಷರ ಸಹ ಹೇಳ್ತಾ ಇದ್ದೀನಿ, ಅದೇ ಹಾಡಿನ ಪ್ರತಿರೂಪವೇ ಈ ಅಜ್ಜ ಅಜ್ಜಿ ಕತೆ. ನನ್ನಂಥ ಮಕ್ಕಳು ಯಾರೂ ಇಲ್ಲ. ಶೆಟ್ರ ಮಕ್ಕಳು ಬಂದು ಇಂಥ ಸಾವು ಮುದುಕನ ದಾರು ಕುಡಿತಾನೆ, ಔಷಧಿ ಹಾಕ್ಯಾರು, ಕಾಲು ಮುಡಿ ಜಾಗದಾಗ ಒದಿತಾನೆ, ಬಂದು ನಾನು ಬಡದು ಕೊಲ್ತಾನೆ. ಯಾರ್ರೀ ಮಗ? ಒಟ್ಟು ದುಡ್ಕೊಂಡು ಅದೀನಿ, ದುಡಿತೀನಂತ ಕಡಿ ಮಠ ನಾನು ಮುತ್ಯಾನ ಬಿಡಂಗಿಲ್ಲ ಅಂತ ಆಕಿ ಸಾವಿ ಮಠ ಬೇಕಾದಾಗಲಿ ನಾನು ನೋಡ್ತೀನಂತ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಪರ್ವ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ನಾವಿದ್ದೀವಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹೊರವಲಯದ ಮೈಗೂರು RC ಪ್ಲಾಟಲ್ಲಿ. ಗೊತ್ತಾ ನಿಮಗೆ, ಇವತ್ತಿನ ಸ್ಟೋರಿ ನಿಜಕ್ಕೂ ನಿಮ್ಮ ಮನಸ್ಸನ್ನು ಕಲಕಲಿಲ್ಲ ಅಂತಂದರೆ ನನ್ನ ಮಾತನ್ನು ನೀವು ನಂಬಲೇಬೇಡಿ. ಇವತ್ತು ನಾನು ಹೇಳ್ತಾ ಇರುವಂಥ ಸ್ಟೋರಿನ ನೀವು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮೈಗೂರು RC ಪ್ಲಾಟಲ್ಲಿ ಇದ್ದೀವಲ್ಲ ನೋಡಿ, ಒಂದು ದಿನ ಕರೆಂಟ್ ಇಲ್ಲ ಅಂತಂದರೆ ಮನೇಲಿ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದು ನಿಮಗೂ ಗೊತ್ತು. ಬಿಕಾಸ್ ಅಟ್ ಪ್ರೆಸೆಂಟ್ ನಾವಿರೋದು 2026ಅಲ್ಲಿ. ಇವತ್ತು ಈ 2026ರಲ್ಲೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಿದ್ದಾರೆ ಅಂತಂದರೆ ನಿಜಕ್ಕೂ ನಿಮಗೆ ಗಾಬರಿ. 70 ವಯಸ್ಸಿನ ವಯೋವೃದ್ಧೆ ಒಬ್ಬ ಅಜ್ಜಿ, 107 ವಯಸ್ಸಿನ ಒಬ್ಬ ಅಜ್ಜ ಸೇರಿ ಜೀವನ ಎಲ್ಲಿ ನಡೆಸ್ತಿದ್ದಾರೆ ಅಂತಂದರೆ ನರಕದಲ್ಲಿ ನಡೆಸ್ತಿದ್ದಾರೆ. ನರಕದಲ್ಲಿ ಜೀವನ ನಡೆಸೋದು ಅಂದರೆ ಏನು ಅನ್ನೋದನ್ನು ಇವತ್ತು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸುವಂಥ ಪ್ರಯತ್ನವನ್ನು ಪರ್ವ ನ್ಯೂಸ್ ಮಾಡುತ್ತೆ. ಇಡೀ ಆ ಒಂದು ಶೆಡ್ ಏನಿದೆಯಲ್ಲ, ಶೆಡ್ ಅಂತ ಹೇಳಿದ್ರೆ ನಿಮಗೆ ಮನೆ ಅಲ್ಲ ರೀ, ಯಾವುದೋ ಒಂದು ಚೆನ್ನಾಗಿರೋ ಶೆಡ್ ಕೂಡ ನಾನು ಹೇಳ್ತಿಲ್ಲ. ಮಳೆ ಬಂದರೆ ಒಳಗಡೆನೂ ಮಳೆ ಬರುತ್ತೆ, ಗಾಳಿ ಬಂದರೆ ಒಳಗಡೆನೂ ಗಾಳಿ ಬರುತ್ತೆ, ಅವ್ರಿಗೆ ಕೂತ್ಕೊಳ್ಳೋಕ್ಕಿಲ್ಲ, ನಿಂತ್ಕೊಳ್ಳೋಕ್ಕಿಲ್ಲ, ಕರೆಂಟ್ ಇಲ್ಲ, ತಿನ್ನೋದಕ್ಕೆ ಸರಿಯಾಗಿಲ್ಲ, ಒಳಗಡೆ ಹೆಂಗೆ ಬೇಕು ಹಂಗೆ ತಿಪ್ಪೆಗಿಂತಲೂ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಜೀವನವನ್ನು ಮಾಡ್ತಾ ಇರೋದು ಈ ಜಮಖಂಡಿಯಲ್ಲಿ. ಇವತ್ತು ಆ ಸ್ಟೋರಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಬನ್ನಿ. ಟೋಟಲ್ 3 ಮಂದಿ ರೀ. ಒಬ್ಬ ಹೆಣ್ಣು ಮಗ ಚಾಲಳಿ ಕೊಟ್ಟನ. ಹಾಂ ರೀ. ಗಂಡು ಮಕ್ಕಳು ರೀ 3 ಮಂದಿ. 3 ಮಂದಿ ಅದಾರ ರೀ. 3 ಮಂದಿ ಗೌಂಡಿ ಮಾಡ್ತಾರೆ. ಎಲ್ಲಿದಾರ ಈಗ? ಒಬ್ಬ ಕ್ವಾನೂರಾಗದ ನನ್ನ ತವ್ರ ಮನ್ಯಾಗ. ಹಾಂ ರೀ. ಒಬ್ಬ ದೇಸರಲ್ಲಿ ಇರ್ತಾನೆ, ಒಬ್ಬ ಅಲ್ಲಿ ಹೂನೂರ ನಿಂಬೆಕಾಯಿ ಸಿರ್ತಲ್ಲ, ಹನುಮಂತವ್ರ ಗುಡಿ ಐತ್ಲ, ಹಾಂ ರೀ, ಹೂನೂರ ಅಲ್ಲಿ ಅದಾನ. ಯಾರು ಒಬ್ರು ಬರೋದಲ್ಲ, ಒಬ್ಬ ನಡಿ ನಮ್ಮ ಒಬ್ಬ ನೋಡ್ತಾನೆ. ಯಾರು ನಡುವೆ ನಾವು ಯಾರು ರೀ? ಇಲ್ಲಿ ದೇಸರ ಮನ್ಯಾಗಿದ್ದಾವ. ಏನು ನೋಡ್ತಾರಂದ್ರೆ ಏನು ನೋಡ್ತಾರೆ ನೋಡ್ರಿ, ಅಲ್ಲಿ ಮುದುಕ ನೋಡ್ತಾನೆ ರೀ. ಆಗಿ ನೋಡ್ತಾರಂದ್ರೆ ಒಬ್ಬ ಏನು ನೋಡ್ತಾನೆ, ಏನು ಮಾಡ್ತಾರೆ ನಿಮಗೆ ರೀ? ಏನಾರ ಅಂಗಡಿಯಾನ ಊಟ ತಂದು ಕೊಡ್ತಾನ, ಒಟ್ಟು ಇದು ಮಾಡ್ತಾ, ಅದು ಮನಸ್ಸು ಬಂದ್ರೆ ಅಲ್ರಿ. ಈ 3 ಮಂದಿ ಮಕ್ಕಳ ಹೆಣ್ಮಕ್ಳು ಹಿಡಿದು 4 ಮಂದಿ ಮಕ್ಕಳು ನಿಮಗೆ ಯಾಕೆ ಮನೆಗೆ ಯಾರು ಕರ್ಕೊಂಡು ಹೋಗ್ಲಿಲ್ಲ ರೀ? ಮನೆಗೆ ಯಾರು ಕರ್ಕೊಂಡು ಹೋಗ್ಲಿಲ್ಲ ಮನೆಗೆ ರೀ? ಯಾರು ಬರುದಿಲ್ಲ, ಯಾರು ನೋಡಂಗಿಲ್ಲ. ಅಲ್ರಿ, ಮನೆಗೆ ಬಾ ಅಂದಿಲ್ರಿ ಯಾರು? ಎಲ್ರಿ? ಯಾಕ್ರಿ ಆಗಿ? ಅವ ಹಂಗೆ ಮಿಂಟಲ್ಲ ಅದಾರೆ. ನಮ್ಮ ಬಾಳೆ ನಮಗೆ ಗೊತ್ತೈತಿ, ನಿಮ್ಮನೇಲಿ ನೋಡೋಣ ಅದಾರ. ನೀವೇನು ಕೆಲಸ ಮಾಡ್ತೀರಾ ಈಗ? ಯಾವ್ದಾರು ಇದಟ್ಟು ಕಾಯಿಪಲ್ಲೆ, ತೆಂಗಿನಕಾಯಿ, ಕಪ್ಪರ ಮಾರ್ತೀರಿ. ಅಲ್ಲಿ ಗರಣದ ಚೆಂಡ ಆಡ್ತಾರೆ ನೋಡ್ರಿ, ಹುಣಿಗೂ ಹಂಗೆ ಕುಂದಿರ್ತಾನೆ. ಚೆಂಡ ಆಡ್ತಾರಲ್ಲ, ಹೌದಲ್ರಿ, ಅಲ್ಲಿ ದೇವ್ರದಲ್ಲ ಎರಡು, ಹೌದಲ್ರಿ, ಅಲ್ಲಿ ಕುಂದಿರ್ತಾನೆ ರೀ. ನಿಮ್ಮ ವಯಸ್ಸು ಎಟ್ರಿ ನಿಮಗೆ ರೀ? ನನಗೆ 2 ಕಮ್ಮಿ 70 ರೀ. ನಮ್ಮದಕ್ಕೆ 107. 107 ರೀ? 107 ವರ್ಷ ರೀ. ಅವ್ನು
ಈ ಜಾಗ ಯಾರು ಹೇಳಿದಾರೆ ನಿಮ್ಗೆ? ಯಾರ್ದೈತೆ ಏನೋ ಗೊತ್ತಿರಲಿಲ್ಲ. ನಮ್ಮ ಹುಡುಗ ಬಾಡಿಗೆ ಹಿಡ್ದಾನು. ಬಾಡಿಗೆ ರೀ? ಬಾಡಿಗೆ 1500 ರೂಪಾಯಿ ಬಾಡಿಗೆ ಇದೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಹೊರವಲಯದಲ್ಲಿದ್ದೀವಿ. ನಿಜಕ್ಕೂ ಮನಸ್ಸನ್ನು ಒಂದ್ಸರಿ ಗಟ್ಟಿ ಮಾಡ್ಕೊಂಡು ಈ ಸುದ್ದಿ ನೋಡಿ ನೀವು. ಸುಮಾರು 107 ವಯಸ್ಸಿನ ಒಬ್ಬ ತಾತ ಈ ಜಾಗದಲ್ಲಿ ಮಲಗಿದ್ದಾರೆ. 70 ವಯಸ್ಸಿನ ಒಬ್ಬ ಅಜ್ಜಿ ಆ ಕಡೆ ಭಾಗದಲ್ಲಿ ಕೂತ್ಕೊಂಡು ತನ್ನ ನೋವನ್ನು ಹೇಳ್ಕೊತಿದ್ದಾಳೆ. ಸೊ ಈ ಜಾಗ ಏನು ನಾನು ತೋರಿಸಿದ್ದೀನ, ಒಂದು ಸಾರಿ ಪ್ಯಾನ್ ಮಾಡಿದ್ದನ್ನು, ಈ ಜಾಗ ಏನು ತೋರಿಸ್ತಿದ್ದೀನಲ್ಲ, ಇದು ಯಾವುದೋ ದೊಡ್ಡ ಬಿಲ್ಡಿಂಗು, RCC ಕಟ್ಟಡ, ಅದು ಯಾವುದೂ ಅಲ್ಲ. ಮಳೆ ಬರಲಿ, ಗಾಳಿ ಬರಲಿ, ಹೊರಗಡೆ ಹೆಂಗಿರುತ್ತೋ ಒಳಗಡೆ ಕೂಡ ಅದೇ ವಾತಾವರಣ ಸೃಷ್ಟಿಯಾಗಿರುತ್ತೆ. ಅಲ್ಲಲ್ಲಿಗೆ ಬಿದ್ದಿರುವಂತಹ ಈ ಪಾತ್ರೆ ಸಾಮಾನುಗಳು, ಆಮೇಲೆ ನೋಡಿ ಈ ಚಪಾತಿ, ರೊಟ್ಟಿ, ಆಹಾರ ಪದಾರ್ಥಗಳು ಇವೆಲ್ಲನೂ ಹೆಂಗೆ ನೋಡೋದಕ್ಕೆ ಹೆಂಗೆ ಆಗ್ತಿದೆ ಅಂತ ನಿಜಕ್ಕೂ ಇಲ್ಲಿ ಒಳಗಡೆ ನಿಂತ್ಕೊಳ್ಳೋಕ್ಕೂ ಕೂಡ ನಮ್ಗೆ ಆಗ್ತಿಲ್ಲ. ಅಂಥದ್ರಲ್ಲಿ ಈ ವಯಸ್ಸಿನ 107 ವಯಸ್ಸಿನ ಈ ಅಜ್ಜ ಮಲ್ಕೊಂಡಿದ್ದಾರೆ, ಹುಷಾರಿಲ್ಲ. ಆಮೇಲೆ ಆ ಕಡೆ ಅಜ್ಜಿ ಕಾಣಿಸ್ತಾ ಇದ್ದಾರಲ್ಲ ನಿಮಗೆ, ಅಲ್ಲಿ ಸುಮಾರು 70 ವಯಸ್ಸಿನ ಅಜ್ಜಿ. ಇವರು ಹಲವು ದಿನಗಳಿಂದ ಈ ಸ್ಥಳದಲ್ಲಿ ವಾಸ ಮಾಡ್ತಾರೆ. ಈ ಗುರುರಾಜ್ ಹೊಸಕೋಟೆಯವರು ಒಂದು ಹಾಡು ಬರೀತಾರೆ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಅನ್ನುವಂಥ ಹಾಡನ್ನು ನೀವು ಕೇಳಿರ್ತೀರಿ. ಈ ಕಾಲ್ಪನಿಕ ಜಗತ್ತಿನಲ್ಲಿ ಹೋದಾಗ ಏನಾಗುತ್ತೆ, ಕೆಲವೊಂದು ಹಾಡುಗಳಿಗೆ ನಮ್ಮ ಏನು ಕಣ್ಣೀರುಗಳು ಬಂದುಬಿಡುತ್ತಲ್ಲ. ಸೊ ಇವತ್ತು ಅಂಥದ್ದೇ ಹಾಡಿನ ಒಂದು ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. 107 ವಯಸ್ಸಿನ ಒಬ್ಬ ತಾತನನ್ನು 70 ವಯಸ್ಸಿನ ಅಜ್ಜಿ ನೋಡ್ಕೊಳ್ತಾ ಇದ್ದಾರೆ. ಅದು ಎಂಥ ಜಾಗದಲ್ಲಿ ಗೊತ್ತಾ? ನರಕದ ಜಾಗ ಇದು ನೋಡಿ. ಏನೂ ಇಲ್ಲ ಇಲ್ಲಿ ಅಂತಹ ಜಾಗದಲ್ಲಿ. ಆಮೇಲೆ ಅಜ್ಜಿ ಏನೋ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿಲ್ಲ, ಅರ್ಥ ಆಯ್ತಾ? 70 ವಯಸ್ಸಾದರೂ ಕೂಡ ದುಡಿದು ನೋಡಿ, ತೆಂಗಿನಕಾಯಿ, ಹೂವು, ಕರ್ಪೂರ ಮಾರಿ ರಾತ್ರಿ 10:30ವರೆಗೂ ಕೂಡ ಕೆಲಸ ಮಾಡಿ ಬಂದು ಅದೇ ದುಡ್ಡಲ್ಲಿ ಬಂದಿರುವಂಥ 100-200 ರೂಪಾಯಿ ದುಡ್ಡಲ್ಲಿ ಬಂದು ತಾತನನ್ನು ನೋಡ್ಕೋತಿದ್ದಾಳೆ. ಇವ್ರಿಗೆ ಮಕ್ಕಳಿಲ್ಲ ಅಂತ ಹೇಳಬೇಡಿ, ಖಂಡಿತ 5 ಜನ ಮಕ್ಕಳು. ಅದರಲ್ಲಿ 2 ತೀರೋಗಿದ್ದಾರೆ, 3 ಜನ ತೀರೋಗಿದ್ದಾರೆ, 2 ತೀರೋಗಿದ್ದಾರೆ, 3 ಜನ ಈಗಾಗಲೇ ಮಕ್ಕಳಿದ್ದಾರೆ, ಅರ್ಥ ಆಯ್ತಾ? ಸೊ ಮಕ್ಕಳಿದ್ರೂ ಕೂಡ ಒಬ್ಬರು ಮಗ ಅವ್ರಿಗೆ ಪ್ರತಿ ತಿಂಗಳು ಬರೋದು, ಏನೋ ಆಹಾರ ಕೊಡಿಸೋದು, ಹೋಗೋದು ಮಾಡ್ತಾರಂತೆ. ಇಲ್ಲಿವರೆಗೂ ಯಾರೂ ಮನೆಗೆ ಬಾ ಅಂತ ಕರೆದಿಲ್ಲ ಅನ್ನೋದೇ ದೊಡ್ಡ ದುರಂತ ಅಂತ ಹೇಳ್ಬೋದು. ನಾನು ಈ ಒಂದು ಸ್ಟೋರಿ ಮುಖಾಂತರ ಒಂದು ವಿಷಯ ನಿಮಗೆ ಹೇಳ್ತೀನಿ. ನಿಮ್ಮ ಮನೆಯಲ್ಲಿರೋ ತಂದೆ ತಾಯಿಗಳನ್ನು ನೀವೇನಾದರೂ ಇರುವಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ನಾಳೆ ನಿಮಗೆ ಈ ಪರಿಸ್ಥಿತಿ ಕಟ್ಟಿಟ್ಟು ಬುತ್ತಿ ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ. ಅಣ್ಣ ಮನೆ ನಾನು ಕರ್ಕೊಂಡಿದ್ದಲ್ಲ ಗಾಡಿ ಮ್ಯಾಗ, ಆಯಿ ಪರಿಸ್ಥಿತಿ ಕಣ್ಣ ನೀರು ತೆಗೆದ. ಅಜ್ಜ ಆರಾಮಿಲ್ರೇ ನಿಮಗೆ? ಏನು ಆರಾಮಿಲ್ಲಪ್ಪ. ಯಾಕ್ರಿ ಅಜ್ಜ? ಮಕ್ಕಳ್ರಿ ಅಜ್ಜ? ಮಕ್ಕಳು ಒಬ್ಬ ಹುಣೂರಾಗಿದ್ದಾನು, ಹಾಂ ರೀ, ಒಬ್ಬ ಕ್ವಾಣೂರಾಗಿದ್ದಾನೆ. ನಿಮ್ಮ ಮನೆ ಐಷಾರಾಮಿ ಮನೆ ಇದ್ರೂ ಕೂಡ 1 ಗಂಟೆ ಕರೆಂಟ್ ಹೋದರೆ ನಿಮಗೆ ಏನೋ ಕಳ್ಕೊಂಡಂಗೆ ಆಗತ್ತೆ. ಅಂಥದ್ರಲ್ಲಿ ದಿನದ 24 ಗಂಟೆ ಕೂಡ ಈ ಜಾಗದಲ್ಲಿ ಕರೆಂಟ್ ಇಲ್ಲ, ಆದರೂ ಕೂಡ ಜೀವನ ನಡೆಸಿದ್ದಾರೆ. ಹೆಂಗೆ ಅಂತಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬ್ಯಾಟ್ರಿ ನೋಡಿ, ಕಾಣಿಸ್ತಿದೆಯಲ್ಲ, ಈ ಬ್ಯಾಟ್ರಿಯಿಂದ ಇಡೀ ರಾತ್ರಿ ಜೀವನ ನಡೆಸಬೇಕು. ಅದರಲ್ಲಿ ಈ ಮನೆ ಹೆಂಗಿದೆ ಅಂತಂದರೆ, ಈ ಮುನ್ಸಿಪಾಲ್ಟಿಲಿ ಇಡೀ ನಗರಸಭೆದು ಎಲ್ಲ ಕಸ ತಂದು ಒಂದು ಕಡೆ ಹಾಕ್ತಾರಲ್ಲ, ಆ ಥರ ವ್ಯವಸ್ಥೆ ಈ ಒಂದು ರೂಮಲ್ಲಿದೆ. ಒಂದು ವೇಳೆ ಬ್ಯಾಟ್ರಿ ಇಲ್ಲ ಅಂತಂದಾಗ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ, ಇದು ದೀಪ. ಈ ದೀಪ ಹಚ್ಕೊಂಡು ಇಲ್ಲಿ ಜೀವನ ಮಾಡಬೇಕು. ಅಲ್ಲಲ್ಲಿಗೆ ಈ ಅನ್ನ, ಆ ಚಪಾತಿ, ರೊಟ್ಟಿ ಯಾವಾಗಿಂದಿದೆಯೋ ಏನು ಕತೆನೋ. ಪಾಪ ನಮಗೆ ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ, ಮಧ್ಯಾಹ್ನ ಮಾಡಿರೋದು ರಾತ್ರಿ ತಿನ್ನೋಕ್ಕಾಗಲ್ಲ, ಬಿಸಿಯಾಗಿರೋದು ಅಡುಗೆ ಬೇಕು. ನಾವು ಪ್ರೆಸೆಂಟ್ ಇರೋದು 2026ರಲ್ಲಿ ಅಂತ ನನಗೆ ಒಂದು ಸರಿ ಗಾಬರಿ ಆಗ್ತಿದೆ ಈ ಒಂದು ವ್ಯವಸ್ಥೆನ ನೋಡಿದ್ರೆ. ಅಂತಹ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನೋಡಿ ಇದೆಲ್ಲ ಹೆಂಗಿದೆ ಅಂತಂದರೆ, ಇಂಥ ಒಂದು ನರಕದಲ್ಲಿ ಪಾಪ ವಯಸ್ಸಾದವರು, ಅಷ್ಟಿಷ್ಟು ವಯಸ್ಸಲ್ಲ ಅಜ್ಜಿಗೆ, 70 ವರ್ಷ, ಅಜ್ಜನಿಗೆ 107 ವಯಸ್ಸು, ಅರ್ಥ ಆಯ್ತಾ? ಆಮೇಲೆ ಹೇಳ್ತಾರೆ ಅವರು, ಇಲ್ಲೆಲ್ಲನೂ ಕೂಡ ಹಾವುಗಳು, ಚೇಳುಗಳು ಆವಾಗವಾಗ ತಿರುಗಾಡ್ತಾನೆ ಇರುತ್ತೆ ಅಂತ. ಇಂಥ ಒಂದು ಡೇಂಜರ್ ಝೋನಲ್ಲಿ ಅವ್ರು ಹೆಂಗೆ ಜೀವನ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ನನಗೆ ನಿಜ ಗಾಬರಿ ಆಗ್ತಿದೆ, ನಾವು ಈ ಒಂದು ಸಿಚುವೇಶನಲ್ಲಿ ಕೂಡ ಇಂಥ ಪರಿಸ್ಥಿತಿನ ನೋಡುವಂಥದ್ದು ಬಂತ ನಮಗೆ ಅಂತ. ನಿಜಕ್ಕೂ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಈಗ ನಿಮಗೆ ಟೋಟಲ್ ಈಗ ಮಕ್ಕಳು ಎಷ್ಟು ಮಂದಿ ಅದಾರ ಅಂತಂದ್ರಿ? 3 ಗಂಡ 1 ಹೆಣ್ಣ. ಹಾಂ ರೀ, ಯಾರೂ ನಿಮ್ಮನ್ನು ನೋಡಂಗಿಲ್ಲ ರೀ?
ಒಬ್ಬ ಬರ್ತಾನಲ್ಲ ಒಬ್ಬ ನೋಡ್ತಾನೆ, ಅದು ಅಡಪಿ ಜುಡ್ಪಿ ತಲೆ ಇದಿಲ್ಲ. ಒಮ್ಮೆ ತಂದು ಕೊಟ್ಟ ಒಮ್ಮೆ ಅಲ್ಲೇ ಮನ್ಕೊಂಡು ದೇಸಾರ ಮನೆ ಉಳ್ದವ್ರು ಯಾರು ನೋಡಂಗಿಲ್ಲ ರೀ. ಯಾರೇ ಇಲ್ಲ. ಮಗಳು ಹೆಣ್ಮಗಳು ಹೋದಾಗ ಒಮ್ಮೆ ನೋಡ್ತಾ, ಹಾಂ ಮಗಳು ಬಂದ ಒಂದದನ್ನ ಇರ್ತಾಳೆ, ಹಾಕಿದ್ದು ಹಿಂಗೆ ಮಗ ಅದಾನು, ಗಂಡ ಕುಡಿದು ಸತ್ತ ಅವ್ರ ಅವ್ರಿ ಆಯಿ ಇಂಥ ಇದೇನು ಇಲ್ಲಿ ಬರೀ ಕೆಟ್ಟ ಗದಾಡ ಐತ್ರಿ. ಇಂಥದ್ರಾಗ ನೀವು ಹೆಂಗೆ ಜೀವನ ಮಾಡ್ತೀರಿ? ನಿಮಗೆಲ್ಲ ಹುಳ ಪುಡಿ ಐತಿ ಬರಂಗಿಲ್ಲ ರೀ ಇಲ್ಲಿ? ಇಲ್ಲಿದ್ದು ಬಂದಿತ್ತು ಇಲ್ಲೇ ಮಗ ಅರ್ಧೊಟ್ಟು ಕಲ್ಲಿಲ್ಲಿ ಬಡ್ದಾನ. ಅಲ್ಲಿದ್ದು ನೋಡ್ರಿ ಇಟ್ಟು ಮಟ ನೀರೈತಿ, ಅಲ್ಲಿ ನನ್ನ ಮಂಚ ಬಾಂಡೆ ಪೆಟ್ಟಿಗೆ ಎಲ್ಲ ರೋಡ್ ಮ್ಯಾಗ ಹೋಗಿ ನೋಡ್ರಿ ಅಂದಿಟ್ಟು ಅಲ್ಲೇ ನೋಡುನ್ರಿ ಆಯಿ. ಈಗ ಅಜ್ಜ ಮಕ್ಕೊಂದನ್ರಿ, ಅಜ್ಜ ಹೇಳಕ್ಕೆ ಬರಂಗಿಲ್ಲ ರೀ. ಏನೇ ಇಲ್ಲಿ ಚಮಚೆಲ್ಲಿ ಹಾಕ್ತಾನೆ, ಗಳಿಗೆಡಕ್ಕೆ ಬರೋದು ಮಣ್ಕೊಂದಲ್ಲಿ ಜಳಕ ಹಾಕ್ತಾನು, ಚಾಪಿ ಮ್ಯಾಗ ಜಳಕ ಹಾಕ್ತಾನು, ಮತ್ತೊಂದು ಚಾಪಿ ಹಾಕ್ತಾನು, ಮತ್ತು ಟೈಲ್ ಎಲ್ಲ ಒರೆಸ್ತಾನೆ, ಸಾಬಣ ಹಚ್ಚಿ ಮೈ ತೊಳಿತಾನು. ಈಗ ಯಾರು ಮಕ್ಕಳಿಗೆ ಅಪ್ಪ ಅವ್ವ ಅನ್ನೋದು ಏನಿಲ್ಲ ಯಾರು ಇಲ್ರಿ. ಪರಿಸ್ಥಿತಿ ಭಾಳ ಕೆಟ್ಟೈತೆ ರೀ. ಎಂಥ ನೀಚ ಮಗನಿಗೆ ಈ ತಾಯಿ ಜನ್ಮ ಕೊಟ್ಟಿದ್ದಾಳೆ ಅಂತಂದರೆ, ಬೆಂಗಳೂರಿನ ರಾಜಾಜಿನಗರದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಯ್ತಂತೆ. ಯಾರ್ದು? ಈ ಕೊಣ್ಣೂರಲ್ಲಿದ್ದಾನಲ್ಲ, ಅವನ ಹೆಸರು ರಮೇಶ ಅಂತೆ, ಲಕ್ಷ್ಮಣ್ ಅಂಥೇಳಿ, ಲಕ್ಷ್ಮಣ್ ಕಾಂತೆ ಅಂತೆ. ಇವರು ಶೆಟ್ರ್ ಸಮುದಾಯದವರು. ಈಗ ಸದ್ಯಕ್ಕೆ ಕೊಣ್ಣೂರಲ್ಲಿದ್ದಾರಂತೆ. ಕೊಣ್ಣೂರಲ್ಲಿ ಯಾವ ಮನೇಲಿದ್ದಾರೆ ಅಂತಂದರೆ, ಈ ಅಜ್ಜಿ ತವ್ರ ಮನೆಯವರು ಅಜ್ಜಿಗೆ ಅಂಥೇಳಿ ಒಂದು ಚಿಕ್ಕದು ಮನೆ ಕೊಟ್ಟಿದ್ರಂತೆ. ಆ ಮನೆಯಲ್ಲಿ ಇವರನ್ನು ಒದ್ದು ಹೊರಗೆ ಹಾಕಿ ತಾನು ಜೀವನ ಮಾಡ್ತಿದ್ದಾನಂತೆ. ಹೇಳ್ತಿದ್ದಾರೆ ಅಜ್ಜಿ ಅವನ ತಲೆ ಸರಿ ಇಲ್ಲ, ಹಾಗೆ ಹಿಂಗೆ ಅಂಥೇಳಿ. ತಲೆ ಸರಿ ಇಲ್ಲ ಅಂತಂದರೆ ಅನ್ನದ ಬದಲು ಕಲ್ಲು ತಿಂದು ಬಿಡ್ತೀರ ಹಂಗಾದ್ರೆ? ಹಾಂ, ನೀರು ಬದಲು ಬೇರೆ ಇನ್ನೇನಾದರೂ ಕುಡಿದು ಬಿಡ್ತೀರ ಹಂಗಾದ್ರೆ? ಇಲ್ಲ, ಅನ್ನನೇ ತಿಂತೀರಿ, ಹೊಟ್ಟೆಗೆ ತಾನೆ, ಹೊಟ್ಟೆಗೆ ಅನ್ನನೇ ತಿಂತೀರಿ, ಬಾಯಾರಿಕೆಯಾದಾಗ ನೀರೇ ಕುಡಿತೀರಿ ಅಂತಂದಾಗ ಇವ್ರು ನಿಮ್ಮ ತಾಯಿ, ಇವ್ರು ನಿಮ್ಮ ತಂದೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಬಂದಾಗ ಒಂದು ಸರಿ ಜಾಡ್ಸಿ ಒದ್ದು ಬೈದು ಹೊಡೆದು ಹೋಗ್ತಾನಂತೆ ಆ ಪುಣ್ಯಾತ್ಮ. ಅವನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇವರೆಲ್ಲ ಯಾವ ಮಕ್ಕಳು ಇವರೆಲ್ಲ? ಇಂಥವ್ರನ್ನೆಲ್ಲ ನಿಜ ಹೇಳ್ತೀನಿ, ಸಮಾಜದ ಮುಂದೆ ಬೆತ್ತಲೆ ಮಾಡ್ಬೇಕು ಇವ್ರನ್ನ. 4 ಜನ ಬಂದು ಉಗಿದು ಉಪ್ಪಿನಕಾಯಿ ಹಾಕ್ಬೇಕಿಂಥವ್ರನ್ನ. ಅಂಥವ್ರನ್ನ ಕಟ್ಕೊಂಡು ಇವರು ಪಾಪ ಜೀವನ ಮಾಡಿ ಅಲ್ಲ ಅದು ಅಷ್ಟು ದೂರ ಹೋಗಿ ವಿದ್ಯಾಭ್ಯಾಸ ಎಲ್ಲ ಕಲಿಸಿ ಮಾಡಿಸಿ ಇವತ್ತು ಇವ್ರ ಪರಿಸ್ಥಿತಿ ಏನಾಗಿದೆ ರೀ? ಏನಾಗಿದೆ? ಇದೇ ಹಣೆ ಬರ. ಕಣ್ಣಲ್ಲಿ ನೀರು ಬರುತ್ತೆ ರೀ ಅವ್ರ ಪರಿಸ್ಥಿತಿ ನೋಡಿದ್ರೆ. ಸೊ ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆಯವರು, ಅಧಿಕಾರಿಗಳು, ತಹಶೀಲ್ದಾರ್ ಅವರು, AC ಅವರು, ಹಾಗೆ ಇಲ್ಲಿರುವಂತಹ ಶಾಸಕರಾಗಿರುವಂತಹ ಜಗದೀಶ್ ದಾಸೋಹರತ್ನ ಜಗದೀಶ್ ಗುಡುಗುಂಟಿಯವರು ದಯವಿಟ್ಟು ಈ ಪರಿಸ್ಥಿತಿಯನ್ನು ನೋಡಿದ ಮೇಲೂ ಕೂಡ ನೀವು ಸುಮ್ಮನೆ ಕೂತ್ರಿ ಅಂತಂದರೆ ನಿಮಗೂ ನಾವು ಕೈ ಮುಗಿದು ಬಿಡ್ತೀವಿ. ನಿಜಕ್ಕೂ ಎಷ್ಟು ಮನಸ್ಸಿಗೆ ನೋವಾಗತ್ತೆ ಅಂತಂದರೆ ಹೇಳೋಕ್ಕಾಗಂಗಿಲ್ಲ ಅದನ್ನು. ಆ ಅಜ್ಜಿ ಕಣ್ಣೀರಿನ ಶಾಪ ಇದೆಯಲ್ಲ, ಇವ್ರ ಮಕ್ಕಳಿಗೆ ತಟ್ಟದೇ ಇರೋಕ್ಕಂತೂ ಆಗೋದೇ ಇಲ್ಲ. ಅಲ್ಲ ರೀ, ಈ ವಯಸ್ಸೊಳಗಡೆ ಆರಾಮಾಗಿ ನೋಡಿಕೊಂಡು ಜೀವನ ಅವ್ರ ಮನೇಲಿ ತಿನ್ಕೊಂಡು ಉಣ್ಕೊಂಡು ಇರಬೇಕಾದಂಥ ಪರಿಸ್ಥಿತಿ ಇದು. ಇವತ್ತಿಗೂ ಕಣ್ಣೀರು ಹಾಕ್ಕೊಂಡು ಈ ಒಂದು ನರಕದಲ್ಲಿ ಜೀವನ ಮಾಡ್ತಿದ್ದಾರೆ ಅಂತಂದರೆ ಪಾಪ ಅಜ್ಜಿ ಬಂದ ತಕ್ಷಣ ಚಹಾ ಮಾಡಿಕೊಡ್ತೀನಿ ಸರ್ ಅಂತ ನೋಡಿ ಎಂಥ ಮನಸ್ಥಿತಿ ಅವ್ರದ್ದೆಲ್ಲ ಅಂತ. ಹಾಗೆ ಈ ಒಂದು ನರಕದ ಪರಿಸ್ಥಿತಿಯನ್ನು ನಮಗೆ ಗೊತ್ತು ಮಾಡಿಸಿದ್ದು ನಾನೇನು ಹೇಳಿದೆ ನೇತಾಜಿ ಜಾಧವ್ ಅವರಂತ. ಸೊ ಅವರಿವತ್ತು ಆತ್ಮೀಯರು, ಅವರಿವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಸರ್, ಈಗ ಈ ಪರಿಸ್ಥಿತಿ ನಿಜಕ್ಕೂ ನಮಗೆ ಇದು ಜಮಖಂಡಿಲಿ ಇದೆಯಾ ಅಂತ ನಮ್ಮ ಕನಸಲ್ಲೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ನೀವು ವೀಡಿಯೋ ಮಾಡಿ ಹಾಕಿದ್ರೆ, ಆಮೇಲೆ ಅಜ್ಜಿ ಕೂಡ ನಿಮ್ಮ ಬಗ್ಗೆ ತುಂಬ ಹೇಳಿದ್ರು, ಅಲ್ಲಿಂದ ಕರ್ಕೊಂಬಂದರು, ಕೇಳಿದ್ರು, ಮಾಡಿದ್ರು ಅಂತ. ಸೊ ಏನಿದೆ ಅಲ್ಲ ಅಂತ ಆ್ಯಕ್ಚುಲಿ ನೀನಿಲ್ದ ಮೊನ್ನೆ ನಾ ಇಲ್ಲಿ ದೇಸಾಯಿ ಸರ್ಕಲ್ ಹತ್ರ ಬರ್ತಾ ಇದ್ದೆ. ಮಳೆ ಬರ್ತಾಯಿತ್ತು. ಮಳೆ ಬರಬೇಕಾದ್ರೆ ಅಲ್ಲಿ ಅಜ್ಜಿ ನಿಂತಿದ್ಲ. ಅಲ್ಲಿ ನನಗೆ ಡ್ರಾಪ್ ಮಾಡಿಲ್ಲ, ಎಷ್ಟು ಜನಕ್ಕೆ ಕೈ ಮಾಡಿದ್ಲು, ಯಾರು ನಿಂತರು ಗೊತ್ತಿಲ್ಲ. ಬಟ್ ನಾನು ನೋಡಿದ ತಕ್ಷಣ ಆಕಿನ ಅಂದರೆ ಅಲ್ಲಿ ನಮ್ಮ ಪೋಲೋ ಗ್ರೌಂಡ್ನಲ್ಲಿ ಗಣಪತಿ ಗುಡಿ ಐತಲ್ಲ, ಅವಾಗ ಅಲ್ಲಿ ಸಂಕಷ್ಟಲ್ಲಿ ಇಲ್ಲಿ ಹೂವು ಕಾಯಿ ಎಲ್ಲ ಮಾರ್ತಿದ್ಲು. ಅದು ಗುರ್ತಾ ಇಡೋದು ಯಾಕೆ ಅಜ್ಜಿ ಇಲ್ಲಿ ಇಲ್ಲ, ನಾನು ಇಲ್ಲೇ ಸ್ವಲ್ಪ ನನ್ನ ಮನೆಗೆ ಬಿಡ್ತೀನಿ ಅಂತಂದ್ಲು. ಆಯ್ತು, ಗಾಡಿ ಮೇಲೆ ಕುಣಿಸ್ಕೊಂಡೆ ಡ್ರಾಪ್ ಕೊಡೋಕೆ ಬಂದೆ. ಅಲ್ಲಿ ಪಂಚಮಸಾಲಿ ಸಮುದಾಯ ಭವನ ಇದೆ ಮೈಗೂರು ರೋಡಿಗೆ, ಅಲ್ಲಿ ಹೇಳ್ತೀನಿ ಅಂದ್ಲು. ಎಲ್ಲಿ ಐತಿ ಮನೆ ಅಂತ ಹೇಳಿದೆ. ಇನ್ನೂ ಒಳಗೈತಿ, ಮತ್ತು ಇಲ್ಲಿ ಮಟ್ಟ ಬಿಟ್ಟಿನಿ, ಇನ್ನು ಮುಂದೆ ಅಲ್ಲಿ ಮನೆ ಮಟ್ಟ ಬಿಡ್ತೀನಿ, ಕತ್ಲು ಆಗೈತಿ, ಮಳೆ ಬರಾಗತೈತಿ, ಹೆಂಗೆ ಹೋಗಿ ನಡಿ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ನಿ. ನೋಡ್ತೀನಿ ಇಲ್ಲೇ ಒಳಗೆ ಬಂದು ಇಲ್ಲಿ ನೋಡಿದ ಕೂಡಲೇ ಜಾಗ ಇಲ್ಲೆಲ್ಲ ನಮ್ಮ ಸ್ವಲ್ಪ ಪರಿಚಯದವ್ರು ಇದ್ರು. ಬಟ್ ಇಲ್ಲೆಲ್ಲಿ ಮನೆ ಐತಿ ನೋಡಿದ್ರೆ ಇಲ್ಲಿ ಮುಂದೆ ಬಂದು ನೋಡ್ತೀನಿ, ಇಲ್ಲಿ ಇಳಿಸಿಬಿಡತ್ತಂದ್ಲು. ನೋಡೋಕೆ ಇಲ್ಲಿ ಯಾರಿರ್ದ ಇದು ನನ್ನ ಮನೆ ಆತಂದ್ರೆ ಕರೆಂಟ್ ಇಲ್ಲ, ಏನಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಬಟ್ ನೋಡಿ ಒಮ್ಮೆ ಶಾಗ ಆ ದಿನ ರಾತ್ರಿನ ಏನು ರೆಕಾರ್ಡ್ ಮಾಡಲಿಲ್ಲ. ಬಟ್ ಆ ದಿವಸ ನೋಡಿ ಭಾಳ ತ್ರಾಸ ಆಗ್ತೈತೆ ನೋಡಿದ ತಕ್ಷಣ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೈತಲ್ಲ ಮತ್ತೆ ಬರ್ತೀನಿ ಅಂತ ಹೇಳಿದ್ನೆ. ಬಂದ ತಕ್ಷಣ ಎಲ್ಲ ರೆಕಾರ್ಡಿಂಗ್ ಮಾಡ್ನಾಗ ಕಳಿಸಿದೆ. ಅಂದ್ರೆ ಈಗ ಹೇಳೋಕ್ಕಾಗ್ತಿಲ್ಲ, ಆ ದಿನ ನಾನು ಊಟ ಸಹಿತ ಮಾಡಿಲ್ಲ, ಅಂಥ ಪರಿಸ್ಥಿತಿ. ಇಂಥ ವಯಸ್ಸಲ್ಲಿ ಹೆಂಗಿರ್ಬೇಕಾದವ್ರು ಹೆಂಗಿದ್ದಾರೆ ನೋಡಿ.
ನಿಜಕ್ಕೂ ಗೊತ್ತಿಲ್ಲ. ಈ ಸ್ಟೋರಿನ ನಾವು ಫಾಲೋಅಪ್ ಮಾಡ್ತೀವಿ, ಇದನ್ನು ಮುಗಿಯೋವರೆಗೂ ನಾವು ಬಿಡಲ್ಲ. ಸೊ ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆಯವರು, ಅಧಿಕಾರಿಗಳು, ತಹಶೀಲ್ದಾರ್ ಅವರು, AC ಅವರು, ಹಾಗೆ ಇಲ್ಲಿರುವಂತಹ ಶಾಸಕರಾಗಿರುವಂತಹ ಜಗದೀಶ್ ದಾಸೋಹರತ್ನ ಜಗದೀಶ್ ಗುಡುಗುಂಟಿಯವರು ದಯವಿಟ್ಟು ಈ ಪರಿಸ್ಥಿತಿಯನ್ನು ನೋಡಿದ ಮೇಲೂ ಕೂಡ ನೀವು ಸುಮ್ಮನೆ ಕೂತ್ರಿ ಅಂತಂದರೆ ನಿಮಗೂ ನಾವು ಕೈ ಮುಗಿದು ಬಿಡ್ತೀವಿ. ಇನ್ನು ಉಳಿದಿರೋದನ್ನು ನಾವೆಲ್ಲ ಏನು ಮಾಡಬೇಕಲ್ಲ ಅದನ್ನು ಯಥಾವತ್ತಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ, ಸತ್ಯ ಸಂಸ್ಕೃತಿ ಶೋಧನೆ. ಇದು ನಿಮ್ಮ ವಾಹಿನಿ. ನಮಸ್ಕಾರ.